ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು. ನಾವು 100 ಬಾರಿ ಹೇಳಿದ್ದೇನೆ, ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ DMK, ಅವ್ರ ಜೊತೆಗೆ ನೀವು ಕೂತು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು. ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಮೇಲೆ ಮಾಡಬೇಕಾದ್ರೆ ಅವರು ಇದಕ್ಕೆ ನನ್ನ ಮೇಲೆ ಮೇಕೆದಾಟನ್ನ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಏನಿದೆ? ಅವ್ರ ಕರ್ತವ್ಯ ಅಲ್ವಾ? ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳ್ನಾಡಿಗೆ, ಅವ್ರು ಕರೆದ ಮೀಟಿಂಗೆಲ್ಲ ಅಲ್ಲಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ, ಅಲ್ಲಿ ಕೂತು ಚರ್ಚೆ ಮಾಡಿ ಸೆಟೇಟ್ ಮಾಡ್ಕೊಂಬರಲಿ. ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ? ಹೌದು, ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ನೀವು ತಮಿಳ್ನಾಡನ್ನು ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ. ಈಗಲೂ ನಾ ಮಾತಿಗೆ ಬದ್ಧ. ತಮಿಳ್ನಾಡನ್ನು ಒಪ್ಪಿಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ. ಅದಷ್ಟೇ ಅಲ್ಲ, ಈಗಾಗಲೇ ದೇವೇಗೌಡರು ಮೊನ್ನೆ ಈಗೊಂದು 15-20 ದಿವಸಗಳ ಹಿಂದೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲ್ ಒಂದು ನೋಟ್ ಕಳಿಸಿದ್ದಾರೆ. ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು, ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಅವ್ರ ಡ್ಯೂಟಿ ಏನು ಮಾಡಬೇಕಲ್ಲ, ಸರ್ಕಾರ ಕೈಲಿದೆಯಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ. 140 ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಎದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು 2.5 ವರ್ಷ ಮುಗಿಸ್ಬಿಟ್ರು. ತಮಿಳ್ನಾಡು ಜೊತೆ ಕೂತು ಏನಾದ್ರು ಮಾತಾಡಿ ಸೆಟೇಟ್ ಮಾಡಬೇಕಾಗಿತ್ತಲ್ವ? ಅದನ್ನು ಸೆಟೇಟ್ ಮಾಡದಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ತಮಿಳ್ನಾಡು ರೂಪ್ತಾ ಇದ್ರೆ ಏನು ಮಾಡ್ತಾರೆ ಮಾಡ್ಕೊಂಡು? ಈಗ ಎತ್ತಿನಹೊಳೆನೂ ಹೇಳ್ತಾ ಇಲ್ವಾ? 2014ರಲ್ಲಿ ಫೌಂಡೇಶನ್ ಹಾಕಿದ್ರು. 2014, ಈಗ 2024ರಲ್ಲಿದ್ದೀವಿ, 25ರಲ್ಲಿ 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯನವ್ರು ಹೇಳಿದ್ದು. 2 ವರ್ಷದಲ್ಲಿ